ನಮ್ಮ ಚಿಕ್ಕಮಗಳೂರಲ್ಲಿರೋ ಒಂದು ಅದ್ಭುತವಾದ ದೇವಸ್ಥಾನನ ನೋಡ್ಕೊಂಬರೋಣ ಬನ್ನಿ. ಇದು 12ನೇ ಶತಮಾನದಲ್ಲಿ ಹೊಯ್ಸಳರ ಕಾಲದಲ್ಲಿ ಕಟ್ಟಿರುವಂಥ ದೇವಸ್ಥಾನ. ಇಲ್ಲಿನ ಪ್ರತಿಯೊಂದು ಶಿಲೆಗಳು ರಾಮಾಯಣ ಮಹಾಭಾರತದ ಕಥೆಗಳನ್ನ ಹೇಳುತ್ತೆ. ಇಲ್ಲಿ ನೀವು ನೋಡ್ಬೋದು, ಜನ್ನ ಕವಿ ರಚಿಸಿದಂಥ ಶಿಲಾಶಾಸನ ಇದು. ತೆರೆದ ಮಂಟಪದಲ್ಲಿ ಕಾಣಿಸ್ತಾ ಇರೋ ಈ ಕಪ್ಪು ಹೊಳೆಯುವ ಕಂಬಗಳು ಈ ದೇವಸ್ಥಾನದ ಮೆರುಗನ್ನ ಇನ್ನಷ್ಟು ಹೆಚ್ಚಿಸಿದೆ. ದೇವಸ್ಥಾನದ ಹೊರಗಿನ ಗೋಡೆಯಲ್ಲಿ ಗೋಪುರ ವಿನ್ಯಾಸ ಆಗಿ ಉಬ್ಬು ಶಿಲ್ಪದ ಸೂಕ್ಷ್ಮ ಕೆತ್ತನೆಗಳನ್ನು ನೋಡ್ಬೋದು. ಬಾಲಕೃಷ್ಣ ಬೆಣ್ಣೆನ ಕದ್ದು ತಿಂತಾ ಇರುವಂಥದ್ದು, ಶ್ರೀರಾಮ ಸ್ವಯಂವರದಲ್ಲಿ ಸೀತಾಮಾತೆಗೆ ಮಾಲೆಯನ್ನು ಹಾಕ್ತಾ ಇರುವಂಥದ್ದು, ಇಂತಹ ಅದ್ಭುತವಾದ ಕೆತ್ತನೆಗಳು ಪ್ರವಾಸಿಗರನ್ನ ಆಕರ್ಷಿಸುತ್ತಾರೆ. ಇಲ್ಲಿ ಶಾರದಾ ದೇವಿಯ ವಿಗ್ರಹ ಇರುವುದರಿಂದ ಅಕ್ಷರಾಭ್ಯಾಸ ಮಾಡಿಸೋದಕ್ಕೆ ಬರ್ತಾರೆ. ಮತ್ತೊಂದು ವಿಶೇಷತೆ ಏನಂದ್ರೆ, ಮಕರ ಸಂಕ್ರಾಂತಿಯ ದಿನ ಸೂರ್ಯನ ಕಿರಣಗಳು ಶಿವಲಿಂಗದ ಮೇಲೆ ನೇರವಾಗಿ ಬೀಳುತ್ತೆ. ಈ ದೇವಸ್ಥಾನ ಇರೋದು ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಅಮೃತಾಪುರ ಎಂಬ ಊರಲ್ಲಿ. ನೀವು ಶಿವಮೊಗ್ಗ ಚಿಕ್ಕಮಗಳೂರು ಕಡೆ ಬಂದರೆ ತಪ್ಪದೇ ಈ ದೇವಸ್ಥಾನಕ್ಕೆ ಭೇಟಿ ನೀಡಿ.